ಏನು ಇವತ್ತಿನ ದಿನ ಫ್ರೀಡಂ ಪಾರ್ಕ್ನಲ್ಲಿ ಸಾವಿರಾರು ಜನ ಸೇರಿದ್ದೀರಿ. ನಿಜವಾಗ್ಲೂ ನಾನು ಶ್ರೀನಿವಾಸ್ ಅವ್ರಿಗೆ ಹೇಳಬೇಕು, ನೆಕ್ಸ್ಟ್ ಟೈಮು ಹೋರಾಟ ಆಗಲಿ ಇಲ್ಲ ವಿಷ್ಣು ಸರ್ ಅವರ ಒಂದು ಸಣ್ಣ ಕಾರ್ಯಕ್ರಮ ಮಾಡಿದ್ರು ಕೂಡ ಬೆಂಗಳೂರು ಪ್ಯಾಲೇಸ್ ಗ್ರೌಂಡನ್ನು ದಯವಿಟ್ಟು ತಗೊಳ್ಳಿ ಅಂತ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಈ ಒಂದು ಅದ್ಭುತವಾದ ವೇದಿಕೆನ ಸೃಷ್ಟಿ ಮಾಡಿದಂತಹ ಶ್ರೀನಿವಾಸ್ ಅವ್ರಿಗೆ ಎಲ್ಲ ವಿಷ್ಣು ಸರ್ ಅಭಿಮಾನಿಗಳ ಪರವಾಗಿ ಹೃದಯಪೂರ್ವಕ ಧನ್ಯವಾದ ನಾನು ತಿಳಿಸ್ತೀನಿ. ಹಾಗೆ ನಾನು ವಿಷ್ಣು ಸರ್ನ ತುಂಬಾ ಇಷ್ಟಪಡುವಂತ ಚಿತ್ರ ಅಂದ್ರೆ ಟೈಮ್ ಬಾಂಬ್ ಅಂತ ಹೇಳಿ. ತುಂಬಾ ಜನ ಟೈಮ್ ಬಾಂಬ್ ನೋಡಿರ್ಬೋದು. ಯಾಕೆಂದ್ರೆ ಅವರ ಪೊಲೀಸ್ ಪಾತ್ರ ಅದರಲ್ಲಿ ಅವರು ತಿಳಿಸಿರುವಂತ ಮೆಸೇಜ್ ಆಗಿರ್ಬೋದು, ಅದರಲ್ಲಿ ಅವರ ಅಭಿನಯ ಆಗಿರ್ಬೋದು, ಅದನ್ನು ತುಂಬಾ ಇಷ್ಟ. ಅದೇ ರೀತಿ ಹಾಡುಗಳಲ್ಲಿ ಬಂತು ಅಂದ್ರೆ ಈ ಭೂಮಿ ಬಣ್ಣದ ಬುಗುರಿ, ಆ ಶಿವನೇ ಚಾಟಿ ಕಣು ಅಂತ ಹೇಳಿ ಅದ್ಭುತವಾಗಿ ಎರಡೇ ಲೈನಲ್ಲಿ ಈ ಭೂಮಿ ಬಗ್ಗೆ ಹೇಳಿದ್ದಾರೆ. ಇಂಥ ಭೂಮಿಯಲ್ಲಿ ಅವ್ರಿಗೋಸ್ಕರ ಕೇವಲ 2 ಎಕರೆ ಜಾಗಕ್ಕೋಸ್ಕರ ನಾವಿಲ್ಲಿ ಸೇರಿದೀವಲ್ಲ, ಅದೇ ನಮ್ ದುರ್ದೈವ ಅಂತ ಹೇಳಿ ರವಿಕೃಷ್ಣ ರೆಡ್ಡಿ ಅವರು ಹೇಳ್ತಾ ಇದ್ರು. ಖಂಡಿತ ನಮ್ಗ 2 ಎಕರೆ ಅನ್ನೋದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೊಡ್ಬೇಕು. ಯಾಕೆ ಅಂದ್ರೆ ಮೊನ್ನೆ ಸದನದಲ್ಲಿ ಮಾತಾಡ್ತಾ ಇದ್ರು, ಅವಕಾಶದಿಂದ ವಂಚಿತರಾಗಿರುವಂತವ್ರೆ ನನ್ನ ಜನ ಅಂತ ಹೇಳಿ. ಇವತ್ತು ನಿಜವಾಗ್ಲೂ ವಿಷ್ಣುವರ್ಧನ್ ಅವರು ಅವಕಾಶದಿಂದ ವಂಚಿತರಾಗಿರುವಂತ ಒಂದು ಜನಗಳ ಲಿಸ್ಟ್ ಅಲ್ಲಿ ಅವರು ಕೂಡ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಧಾನಸೌಧದಲ್ಲಿದ್ದಾರೋ ಇಲ್ಲ ಅವ್ರ ಮನೆ ಏನ್ ರೈಲ್ವೆ ಪ್ಯಾರಲರ್ ರೋಡ್ ಅಲ್ಲಿ ಇದೆ ಅಲ್ಲಿದಾರೋ ಗೊತ್ತಿಲ್ಲ. ದಯಮಾಡಿ ಅವರ ಇನ್ಫಾರ್ಮರ್ಗಳು ಯಾರಾದ್ರೂ ಇದ್ರೆ ಈ ವಿಷ್ಣು ಸರ್ ಅಭಿಮಾನಿಗಳು ವಿನಂತಿ ಮಾಡಿ ನಿಮ್ಮ ಹತ್ರ ಕೈ ಮುಗಿದು ಕೇಳ್ಕೊಂತಿದ್ದಾರೆ. ದಯವಿಟ್ಟು ಅವ್ರಿಗೆ ಸಿಗ್ಬೇಕಾಗಿರುವಂತ 2 ಎಕರೆ ಜಾಗ ಏನಿದೆ ಅದನ್ನ ಕೊಡುವಂತ ಕೆಲಸ ಆ ಅವಕಾಶ ವ್ಯಕ್ತಿ ವಿಷ್ಣುವರ್ಧನ್ ಸರ್ಗೆ, ಅವಕಾಶ ಸಿಗದೇ ಇರುವಂತ ವ್ಯಕ್ತಿ ವಿಷ್ಣುವರ್ಧನ್ ಸರ್ಗೆ ಕೊಡ್ಲಿ ಅಂತ ಹೇಳಿ ನಿಮ್ಮೆಲ್ಲರೂ ಮುಖಾಂತರ ಕೇಳ್ಕೊಂತೀವಿ. ಯಾಕೆ ಅಂದ್ರೆ ಇವತ್ತು ನೀವೆಲ್ಲ ನೋಡಿರ್ಬೋದು, ವಿಷ್ಣು ಸರ್ ಸಮಾಧಿ ಯಾವ ರೀತಿ ಇದೆ ಅದೇ ರೀತಿ ನಮ್ಮ ನಂದಿನಿ ಲೇಔಟ್, ನಮ್ಮ MLA ಗೋಪಾಲಯ್ಯ ಅವರ ಕ್ಷೇತ್ರ, ಅಲ್ಲಿ ಅಂಬರೀಷ್ ಅಣ್ಣವ್ರ ಸಮಾಧಿ ಇದೆ, ಪುನೀತ್ ಸರ್ ಸಮಾಧಿ ಇದೆ, ಅದೇ ರೀತಿ ಅಪ್ಪಾಜಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಮಾಧಿನೂ ಕೂಡ ಇದೆ. ಅದೇ ಜಾಗದಲ್ಲೇನೆ ನಿಜವಾಗ್ಲೂ ಅವರ ಸಾವಿನ ಸಂದರ್ಭದಲ್ಲಿ ನಾವು ಇನ್ನ ಚಿಕ್ಕವರು ಅವತ್ತು ನಮ್ಮ ಮನಸ್ಸಲ್ಲಿ ಅನ್ಕೊಂತಿದ್ದು ವಿಷ್ಣು ಸರ್ದು ಇಲ್ಲೇ ಅವರ ಒಂದು ಅಂತ್ಯ ಸಂಸ್ಕಾರ ಮಾಡಿದ್ರೆ ನಿಜವಾಗ್ಲೂ ಆ ಜಾಗ ಒಂದು ಪುಣ್ಯಕ್ಷೇತ್ರ ಆಗಿರೋದು. ಇವತ್ತು ಎಷ್ಟೋ ಜನ, ಸಾವಿರಾರು ಜನ, ಯಾಕಂದ್ರೆ ನಾನು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 6 ಗಂಟೆಗೆ ಹೋದ್ರು ಕೂಡ ಅಲ್ಲಿ ಜನ ನಿಂತೇ ಇರ್ತಾರೆ. ಗೇಟ್ ಹಾಕಿದ್ರು ಕೂಡ ಈ ಉತ್ತರ ಕರ್ನಾಟಕದ ಭಾಗದಿಂದ ತುಂಬಾ ಜನ ಬಂದಿರ್ತಾರೆ ಕ್ರೂಸರ್ ಗಾಡಿಗಳಲ್ಲಿ. ಆ ತ್ರಿಮೂರ್ತಿಗಳ ದರ್ಶನ ಆಗ್ಲಿ ಅಂತ ಹೇಳಿ ಆ ತ್ರಿಮೂರ್ತಿಗಳ ಸಾಲಲ್ಲಿ ಒಬ್ರು ಈ ಕಡೆ ಇರೋದು ತುಂಬಾ ನಮಗೂ ಕೂಡ ಮನಸ್ಸಿಗೆ ಬೇಜಾರು. ನಾವು ಪ್ರತಿದಿನ ಆಫೀಸಿಂದ ಹೊರಗಡೆ ಬಂದು ನಿಂತ್ಕೊಂಡು ನೋಡಿದ್ರೆ ಆ ಜಾಗದಲ್ಲಿ ಸಾವಿರಾರು ಜನ ಬಂದು ಆ ಒಂದು ಸ್ಥಳದಲ್ಲಿ ಅವರ ಒಂದು ಮನಸ್ಸಲ್ಲಿರುವಂತ ಅಭಿಮಾನನ ಅಲ್ಲಿ ವ್ಯಕ್ತಪಡಿಸುವಂತದನ್ನ ನೋಡಿದಾಗ ಎಲ್ಲೋ ಒಂದ್ ಕಡೆ ವಿಷ್ಣು ಸರ್ಗೆ ಆ ಒಂದು ಗೌರವ ಅಷ್ಟು ಜನಗಳಲ್ಲಿ ಸಿಗ್ಬೇಕಾಗಿರುವಂತ ಸಿಗ್ತಾ ಇಲ್ಲ. ಎಷ್ಟೋ ಸರಿ ನಾವೇ ಸಂಘಟನೆ ವತಿಯಿಂದ ಏನಾದ್ರೂ ರೋಡ್ ಶೋ ಮಾಡಿದ್ರೆ ವಿಷ್ಣು ಸರ್ ಅವ್ರ ಜಾಗಕ್ಕೆ ಹೋಗಿ ಅಲ್ಲಿ ಗೇಟ್ ಅಲ್ಲಿ ಪರ್ಮಿಷನ್ ಕೇಳಬೇಕು. ಅವ್ರನ್ನ ನೋಡೋದಕ್ಕೆ ಗೇಟ್ ಅಲ್ಲಿ ಆ ಸೆಕ್ಯೂರಿಟಿ ಹತ್ರ ಪರ್ಮಿಷನ್ ಕೇಳಬೇಕು. ಅವ್ನೇನಾದ್ರೂ ಕೊಟ್ರೆ ಮಾತ್ರ ನಾವು ಒಳಗಡೆ ಹೋಗೋದಕ್ಕೆ ಸಾಧ್ಯನೇ ಹೊರತು ಅವ್ರು ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಅಲ್ಲಿ ನಾಯಿಗಳಿಗಿಂತ ಕಡೆಯಾಗಿ ನಿಂತ್ಕೊಳ್ಳುವಂತ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಅದು ಬದಲಾಗಬೇಕು. ಯಾಕೆಂದ್ರೆ ವಿಷ್ಣು ಸರ್ ಇಡೀ ನಮ್ಮ ಕರ್ನಾಟಕದ ಕಣ್ಮಣಿಗಳಲ್ಲಿ ಅವರು ಕೂಡ ಒಬ್ಬರಾಗಿರೋದ್ರಿಂದ ಅವ್ರ ಬಗ್ಗೆ ನಾವೇನು ಹೇಳುವಂಥದ್ದು ಏನೂ ಇಲ್ಲ. ನೀವೆಲ್ಲರೂ ಕೂಡ ಈ ಒಂದು ಹೋರಾಟಕ್ಕೆ ಕೈ ಜೋಡಿಸಿದಿರಲ್ಲ, ನಿಜವಾಗ್ಲೂ ನಮ್ಗೆ ಇದು ನೋಡೋದಕ್ಕೇನೆ ಒಂಥರ ಹಬ್ಬ ಆಗಿದೆ. ಈ ಹಬ್ಬ ಅಚ್ಚಳಿಯದಂತೆ ಉಳಿಬೇಕು ನಮ್ಮ ಕರ್ನಾಟಕದಲ್ಲಿ, ಅದರಲ್ಲೂ ನಮ್ಮ ಬೆಂಗಳೂರಲ್ಲೇ ಉಳಿಬೇಕು ಅಂದ್ರೆ ಇವತ್ತೇನು ನಮ್ಮ ಗೂಗಲ್ ಮ್ಯಾಪ್ಗಳಲ್ಲಿ ನೀವು ನೋಡಿರ್ಬೋದು, ಗೊರಗುಂಟೆಪಾಳ್ಯದಿಂದ ಅಪ್ ಟು JP ನಗರ ಆಲ್ಮೋಸ್ಟ್ ಆ ಡೆಡ್ ಎಂಡ್ ವರೆಗೂ ಕೂಡ ಪುನೀತ್ ರಾಜ್ಕುಮಾರ್ ರಸ್ತೆ ಅಂತ ಹೇಳಿ ಕರೀತಾರೆ. ಆ ಭಾಗದಲ್ಲಿ ಏನಾದ್ರು ಉತ್ರಳ್ಳಿ ಭಾಗದಲ್ಲಿ ಏನಾದ್ರು ವಿಷ್ಣು ಸರ್ಗೆ ಸರ್ಕಾರ ಅನುಕೂಲ ಮಾಡಿಕೊಡ್ತು ಅಂದ್ರೆ ಆ ಉತ್ರಳ್ಳಿ ರೋಡ್ ಅನ್ನೋದನ್ನೇ ವಿಷ್ಣುವರ್ಧನ್ ರಸ್ತೆ ಅನ್ನೋ ರೀತಿಯಿಂದ ಕೂಡ ಹೆಸರು ಬದಲಾವಣೆ ಆಗ್ತದೆ. ದಯಮಾಡಿ ಪ್ರತಿಯೊಬ್ಬ ವಿಷ್ಣು ಸರ್ ಅಭಿಮಾನಿಗಳು ಕೂಡ ಶ್ರೀನಿವಾಸ್ ಅವರ ಹೋರಾಟಕ್ಕೆ ಬೆಂಬಲ ಕೊಡಿ, ಇವತ್ತಿಂದನೇ ಪ್ರಯತ್ನ ಪಡಿ. ಈ ಒಂದು ವೇದಿಕೆ ಮೇಲೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಒಂದು ವೇಳೆ ಏನಾದ್ರೂ ಆ ಭೂಮಿನ ಕೊಂಡ್ಕೊಳ್ಳೇಬೇಕು ಅನ್ನೋ ಒಂದು ಅನಿವಾರ್ಯತೆ ಸೃಷ್ಟಿ ಆಯ್ತು ಅಂದ್ರೆ ನನ್ನ 1 ತಿಂಗಳ ಆದಾಯನ ಅವತ್ತಿನ ದಿನ ನಾನು ಬಿಟ್ಕೊಡಕ್ಕೆ ಈ ಮಾತ್ರ ಅವಕಾಶ ಕೊಟ್ಟಂತಹ ಶ್ರೀನಿವಾಸ್ ಅವರ ಈ ಒಂದು ವೇದಿಕೆಗೆ ಮತ್ತೆ ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದ.